ನನ್ನ ಹೆಸರು ಸುನೀಲ್ ವಿಭೂತಿ. ಸೊ ನಾವು ಹೈದರಾಬಾದ್ ಕರ್ನಾಟಕ ರೀಜನ್ ಗುಲ್ಬರ್ಗಾದಿಂದ ಇದ್ದೀವಿ. ಸೊ ನಾವು ಕಂಪ್ಲೀಟ್ಲಿ ವೆಬ್ ಸರ್ವಿಸ್ ಮತ್ತು ವೆಬ್ ಡೆವಲಪ್ಮೆಂಟ್ ಕಂಪನಿ ಇದೆ, ಸಾಫ್ಟ್ವೇರ್ ಕಂಪನಿ, ಲೀನಸ್ಕಾರ್ಟ್ IT ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ಇನ್ಕ್ಲೂಡಿಂಗ್ ದಟ್ ವಿ ಹ್ಯಾವ್ ಡೆವಲಪ್ಡ್ ಒನ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಆ್ಯಂಡ್ ಆಸ್ ವೆಲ್ ಆಸ್ ದ ಎಜುಕೇಷನ್ ಪ್ರಾಡಕ್ಟ್ಸ್. ಸೊ ಎಜುಕೇಷನ್ ಪ್ರಾಡಕ್ಟ್ಸ್ ಇದೆ STEM Sun-Q. ಸೊ ದಿಸ್ ಈಸ್ ಅವರ್ ಬ್ರ್ಯಾಂಡ್. ಸೊ ಈ ಎಜುಕೇಷನ್ ಪ್ರಾಡಕ್ಟಲ್ಲಿ ನಾವು ಆ್ಯಸ್ ಪರ್ ದ ಎಜುಕೇಷನ್ ಪಾಲಿಸಿ 2020 ಪ್ರಕಾರ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗನ್ನು ಇಂಪ್ರೂವೈಸ್ ಮಾಡೋದಕ್ಕಾಗಿ ಈ ಏಜ್ ಗ್ರೂಪಲ್ಲಿ 3 to 8 ಇಯರ್ಸ್ ಗ್ರೂಪ್ಗಳಿಗೆ ಒಂದು ಕಿಟ್ಟನ್ನು ರೆಡಿ ಮಾಡಿದ್ವಿ. ಸೊ ಇಲ್ಲಿ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಬಂದುಬಿಡುತ್ತೆ. ಸೊ ಈಗ ಕೋವಿಡ್ ಪ್ಯಾಂಡಮಿಕಲ್ಲಿ ಭಾಳಷ್ಟು ಜನ ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಮೊಬೈಲ್ ಯೂಸ್ಟು ಆಗಿದ್ದಾರೆ. ಸೊ ಮೊಬೈಲ್ ಜಾಸ್ತಿ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನಾಗ್ತದೆ, ಮಕ್ಕಳಿಗೆ ಆ್ಯಕ್ಟಿವಿಟಿ ಬಂದಾಗ ಜಾಸ್ತಿ ವೀಡಿಯೋಸ್ ನೋಡಿ ಆ ಥರ ಮಾಡ್ತಾಯಿದ್ದಾರೆ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮಕ್ಕಳನ್ನು ಆ್ಯಕ್ಟಿವಿಟಿ ಜೊತೆಗೆ ಲರ್ನಿಂಗೂ ಇರಬೇಕು ಮತ್ತು ಫನ್ ಆ್ಯಕ್ಟಿವಿಟಿನೂ ಇರಬೇಕು, ಈ ಕಾನ್ಸೆಪ್ಟ್ ಇಟ್ಕೊಂಡು ಸೊ ನಾವು ಈ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದೀವಿ. ಸೊ ಈ ಪ್ರಾಡಕ್ಟಲ್ಲಿ ಬಂದುಬಿಟ್ಟು ನಮಗೆ ಇಲ್ಲಿ ಈ ಪ್ರಾಡಕ್ಟಲ್ಲಿ ನಮಗೆ ಕಂಪ್ಲೀಟಾಗಿ ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ. ಯೂಸರ್ ಮ್ಯಾನ್ಯುವಲ್ ಮುಖಾಂತರ ನಾವು ಎಲ್ಲ ಆ್ಯಕ್ಟಿವಿಟಿಗಳನ್ನು ನಾವು ಹ್ಯಾಂಡ್ಸ್ ಆನ್ ವರ್ಕ್ ಮಾಡ್ಬೋದು, ಲೈಕ್ DIY ಕಿಟ್ಸ್, ಡೂ ಇಟ್ ಯುವರ್ ಸೆಲ್ಫ್ ಅಂದಾಗ. ಸೊ ಇದರಲ್ಲಿ ನಾನು ಒಂದು ಎಕ್ಸ್ಪೆರಿಮೆಂಟು, ಈಗ ಲೇಯರ್ಸ್ ಆಫ್ ಅರ್ತ್ ಅಂತ ನಾವು ಕನ್ನಡದಲ್ಲಿ ಓದಿರ್ತೀವಿ ಮತ್ತು ಇಂಗ್ಲೀಷಲ್ಲೂ ಓದಿರ್ತೀವಿ, ಓನ್ಲಿ ಥೆರಾಟಿಕಲ್ ಪಾರ್ಟಲ್ಲಿ ಅಷ್ಟೇ ಓದಿರ್ತೀವಿ. ಸೊ ಇದು ಲೇಯರ್ಸ್ ಆಫ್ ಅರ್ತ್ ಯಾವ ಥರ ವರ್ಕ್ ಆಗುತ್ತೆ. ಸೊ ದಿಸ್ ಈಸ್ ದ ಲೇಯರ್ ಆಫ್ ಅರ್ತ್. ಸೊ ಈಗ ಲೇಯರ್ ಆಫ್ ಅರ್ಥಲ್ಲಿ ಏನೇನು ಬರುತ್ತೆ, ಇನ್ಸೈಡ್ ದ ಅರ್ತ್ ಏನಿರುತ್ತೆ. ಸೊ ಇದರಲ್ಲಿ ಇನ್ಸೈಡ್ ದ ಅರ್ತ್ ಏನಿರುತ್ತೆ, ಇನ್ನರ್ ಕೋರ್ ಇದೆ, ಔಟರ್ ಕೋರ್ ಇದೆ, ಲೋವರ್ ಮೆಂಟಲ್, ಅಪ್ಪರ್ ಮೆಂಟಲ್, ಕ್ರಸ್ಟ್, ಅಟ್ಮಾಸ್ಫಿಯರ್ ಅಂತಿದೆ. ಸೊ ಮಕ್ಕಳಿಗೆ ಇದ್ರ ಬಗ್ಗೆ ಥೆರಾಟಿಕಲ್ ಓದಿರ್ತಾರೆ, ಬಟ್ ಅದು ವರ್ಕ್ ಮಾಡುವಾಗ ಯಾವ ಥರ ಆಗುತ್ತೆ. ಸೊ ಇದು ಕಿಟ್ ಬಂದಾಗ ಸೊ ಫಸ್ಟ್ ಏನಾಗುತ್ತೆ, ಇನ್ನರ್ ಕೋರ್ ಬರುತ್ತೆ, ಆಮೇಲೆ ಔಟರ್ ಕೋರ್ ಬರುತ್ತೆ. ಸೊ ನೆಕ್ಸ್ಟ್ ಈಗ ಅಪ್ಪರ್ ಮೆಂಟಲ್ ಬರುತ್ತೆ, ಬಟ್ ಇನ್ ಬಿಟ್ವೀನ್ ಒಂದು ಲೇಯರ್ ಮಿಸ್ ಆದಾಗ ಏನಾಗುತ್ತೆ, ಸೊ ಆ ಮಕ್ಕಳಿಗೆ ಐಡೆಂಟಿಫಿಕೇಷನ್ ಗೊತ್ತಾಗುತ್ತೆ, ಹಾಂ ಈ ಲೇಯರ್ ಮಿಸ್ ಆಗಿದೆ. ಸೊ ಇಲ್ಲೇನು ಬರುತ್ತೆ, ಲೋವರ್ ಮೆಂಟಲ್ ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಅಪ್ಪರ್ ಮೆಂಟಲ್, ನೆಕ್ಸ್ಟ್ ಏನಾಗುತ್ತೆ ಕ್ರಸ್ಟ್, ಆಮೇಲೆ ಏನಾಗುತ್ತೆ ಅಟ್ಮಾಸ್ಫಿಯರ್. ಈ ಥರ ಬಂದಾಗ ಇದು ಕಂಪ್ಲೀಟ್ಲಿ ಲೇಯರ್ ಆಫ್ ಅರ್ತ್ ಆಗಿಬಿಡುತ್ತೆ. ಸೊ ಈ ಥರ ಡಿಸೈನ್ ಮಾಡ್ಬೋದು. ಸೊ ಈ ಥರ ಆ್ಯಕ್ಟಿವಿಟೀಸ್ ಇದೆ. ನಾವು ಈವನ್ ಯೂಸರ್ ಮ್ಯಾನ್ಯುವಲಲ್ಲೂ ಕೊಟ್ಟಿರ್ತೀವಿ ಲೇಯರ್ಸ್ ಆಫ್ ಅರ್ತ್ ಯಾವ ಥರ ಇರುತ್ತೆ ಅಂತ. ಸೊ ಅದೇ ಥರ ಆಗಿರ್ಬೋದು ಸಿವಿಂಗ್ ಕಾರ್ಡ್ಸ್ ಬರುತ್ತೆ. ಸೊ ಸಿವಿಂಗ್ ಕಾರ್ಡ್ಸ್ ಏನಿದೆ ಅಂದರೆ ಮಕ್ಕಳಲ್ಲಿ ಆ್ಯಕ್ಟಿವಿಟಿ ಸಲುವಾಗಿ ಮತ್ತು ಮೋಟರ್ ಪ್ಲ್ಯಾನಿಂಗ್ ಮತ್ತು ವಿಜುವಲ್ ಯಾವ ಥರ ಐಡೆಂಟಿಫಿಕೇಷನ್ ಮಾಡೋ ಸಲುವಾಗಿ ಸೊ ಪರ್ಟಿಕ್ಯುಲರ್ ಶೇಪ್ಸು ಮತ್ತು ಡಿಸೈನ್ಸ್ಗಳನ್ನು ಸೊ ಪರ್ಟಿಕ್ಯುಲರ್ ಸಿವಿಂಗ್ ಕಾರ್ಡ್ಸ್ಗಳನ್ನಾಗಿ ಮಾಡಿದ್ವಿ. ಸೊ ಅವ್ರು ಯೂಸರ್ ಮ್ಯಾನ್ಯುವಲ್ ನೋಡಿಕೊಂಡು ಕಾರ್ಡ್ಸ್ಗಳು ಪ್ರಿಪೇರ್ ಮಾಡ್ಬೋದು. ಮತ್ತು ಅದೇ ರೀತಿ ಟ್ಯಾಂಗ್ರಾಮ್ ಅಂತ ಬರುತ್ತೆ. ಸೊ ಟ್ಯಾಂಗ್ರಾಮಲ್ಲಿ 7 ಪ್ರಕಾರದ ಶೇಪ್ಸ್ ಇರುತ್ತೆ, ಟ್ರಯಾಂಗಲ್ ಬರುತ್ತೆ. ಸೊ ಆ ಟ್ರಯಾಂಗಲ್ನಿಂದ ಮಲ್ಟಿಪಲ್ ಶೇಪ್ಸ್ಗಳನ್ನಾಗಿ ಮಾಡ್ಬೋದು ನಾವು, ಈ ಥರ ಡಿಸೈನ್ಸ್ ಬರುತ್ತೆ. ಸೊ ಈಗ ನಾರ್ಮಲಿ ಯೂಶ್ವಲಿ ಏನು ಮಾಡ್ತೀವಿ, ಡ್ರಾಯಿಂಗ್ ಅಂತ ಬಂದಾಗ ಮಕ್ಕಳೆಲ್ಲ ಏನು ಮಾಡ್ತಾರೆ, ಪೇಂಟಿಂಗ್ ಮಾಡಬೇಕಾದ್ರೆ ಒಂದು ಮನೆ ಇಳಿಸ್ಬೇಕು ಅಂತಂದಾಗ ಸೊ ಯೂಶ್ವಲಿ ಏನು ಮಾಡ್ತಾರೆ, ಈ ಥರ ಇಳಿಸ್ಬಿಡ್ತಾರೆ ಮನೆ. ಸೊ ಇದೇನಾಗುತ್ತೆ, ಓನ್ಲಿ ಡ್ರಾಯಿಂಗ್ ರಿಲೇಟೆಡ್ ಅಷ್ಟೇ ಬರುತ್ತೆ. ಈಗಿನ ಟ್ರೆಂಡಿಂಗ್ ಪ್ರಕಾರ ಈಗ ನಾವು 3D ಮಾಡಲ್ಸ್ ಏನು ಬರುತ್ತೆ, ಸೊ ಆ ಥರ ಪ್ರಾಡಕ್ಟಲ್ಲಿ ಬಂದಾಗ ಈ ಥರ ಯೂಸರ್ ಮ್ಯಾನ್ಯುವಲ್ ಇದೆ, ಡೂ ಇಟ್ ಯುವರ್ ಸೆಲ್ಫ್. ಇದರಲ್ಲಿ ಏನು ತೋರಿಸ್ತಾ ಇದ್ದೀವಿ ಅಂದರೆ ಈ ಥರ ಮಟೀರಿಯಲ್ಸ್ ಬರುತ್ತೆ. ಸೊ ನಾವು ಈ ಥರ ಕ್ರಾಫ್ಟ್ ಮಟೀರಿಯಲ್ ಅವ್ರಿಗೆ ಕೊಟ್ಟಿರ್ತೀವಿ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಈ ಥರ 3D ಬಿಲ್ಡಿಂಗ್ ಮಾಡೆಲ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದು ಒಂದು ಲೇಯರ್ ಇದೆ. ಸೊ ಇದು ಯೂಸರ್ ಮ್ಯಾನ್ಯುವಲಲ್ಲಿ ಕೊಟ್ಟಿದೆ ಒಂದು ಲೇಯರು. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಥರ ಬರುತ್ತೆ, ದಿಸ್ ದ ಅನದರ್ ಲೇಯರ್. ಇದು ಲೇಯರ್ ಬರುತ್ತೆ. ಸೊ ಕಂಪ್ಲೀಟ್ ಈ ಥರ ಮನೆ ರೆಡಿ ಮಾಡ್ಬೋದು, ಈ ಥರ ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಇದೇ ರೀತಿಯಾಗಿ ಇದು ಒಂದು ಮಾಡೆಲ್ ಇದೆ. ಸೊ ಈ ಮಾಡೆಲ್ಗೆ ಯೂಸರ್ ಮ್ಯಾನ್ಯುವಲಲ್ಲಿ ಜಿಯೋಮೆಟ್ರಿಕ್ ಶೇಪ್ಸ್ ಬರುತ್ತೆ. ಸೊ ಜಿಯೋಮೆಟ್ರಿಕ್ ಶೇಪ್ಸಲ್ಲಿ ಏನು ಬರುತ್ತೆ ಅಂದರೆ, ಒಂದು ಇದರಲ್ಲಿ 3 ಥರ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಒಂದು ಶೇಪ್ಸ್ ಬರ್ಬೋದು, ಮತ್ತು ಇನ್ನೊಂದು ಏನಾಗಿದೆ ಕಲರ್ಸ್ ಬರುತ್ತೆ, ಇನ್ನೊಂದು ಏನಾಗುತ್ತೆ ನಂಬರ್ಸ್ ಬರುತ್ತೆ. ಸೊ ನಂಬರ್ಸ್ ಅಂತ ಬಂದಾಗ ಏನಾಗುತ್ತೆ,
ಸೊ ಈಗ ಕಲರ್ ಮಾಡಿಫಿಕೇಷನ್ ಮಾಡಿರ್ತಾರೆ, ಸೊ ರೆಡ್ ಬಂತು, ರೆಡ್ ಯಾವ ಸೆಕ್ಷನಲ್ಲಿ ಬರುತ್ತೆ ಅಂದಾಗ ಸೊ ಫಸ್ಟ್ ಲೇಯರಲ್ಲಿ ಬರುತ್ತೆ. ಸೊ ಅಂದರೆ ಕೌಂಟ್ ಏನಾಗುತ್ತೆ 1 ಬಂದುಬಿಡುತ್ತೆ. ಮತ್ತು ಅದೇ ಥರ ಟ್ರಯಾಂಗಲ್ ಬರುತ್ತೆ, ಸ್ಕ್ವಯರ್ ಬರುತ್ತೆ. ಸೊ ಈ ಥರ ಇದರಲ್ಲಿ ಕಲರ್ ಐಡೆಂಟಿಫಿಕೇಷನು ಬರುತ್ತೆ ಮತ್ತು ಶೇಪ್ಸು ಐಡೆಂಟಿಫೈ ಮಾಡ್ಬೋದು. ಮತ್ತು ಈಗ ಚಾಪ್ಸ್ಟಿಕ್ ರಿಲೇಟೆಡ್ ಬಂದಾಗ, ಸೊ ಚಾಪ್ಸ್ಟಿಕ್ ಮಲ್ಟಿಪಲ್ ಕಲರ್ಸ್ ಇರುತ್ತೆ. ಸೊ ಈ ಚಾಪ್ಸ್ಟಿಕ್ನಿಂದ ನಾವು ಏನೇನು ಡಿಸೈನ್ ಮಾಡ್ಬೋದು, ಈ ಥರ ಯೂಸರ್ ಮ್ಯಾನ್ಯುವಲಲ್ಲಿ ಕೊಟ್ಟಿರ್ತೀವಿ, ಚಾಪ್ಸ್ಟಿಕ್ಕಲ್ಲಿ ನಾವು ಈ ಥರ ಡಿಸೈನ್ಸ್ ಎಲ್ಲ ಮಾಡ್ಬೋದು ಅಂತ. ಸೊ ಈ ಥರ ಮಕ್ಕಳೆಲ್ಲ ಆ್ಯಕ್ಟಿವ್ ಲರ್ನಿಂಗ್ ಅಂತ ಇದು ಮಾಡ್ಕೋಬೋದು. ಮತ್ತು ಈ ಕ್ರಾಫ್ಟ್ ಏನಾಗುತ್ತೆ ಅಂದರೆ ಅವರಿಗೆ ಓನ್ಲಿ ಡ್ರಾಯಿಂಗ್ ಅಲ್ಲ, ಇದು 3D ಕ್ರಾಫ್ಟಾಗೂ ಅವ್ರು ಕ್ರಿಯೇಟ್ ಮಾಡ್ಕೋಬೋದು. ಇದರಲ್ಲಿ ನಾವು ಮಟೀರಿಯಲ್ಸಲ್ಲಿ ಪ್ರಿಂಟೆಡ್ ಮಟೀರಿಯಲ್ಸ್ ಆಗಿರ್ಬೋದು, ಪ್ರಿಂಟೆಡ್ ಮಟೀರಿಯಲ್ಸ್ ಕಟಿಂಗ್ ಮಾಡಿ ಕ್ರಾಫ್ಟ್ ರೆಡಿ ಮಾಡ್ಕೋಬೋದು. ಮತ್ತು ರೀರೈಟಬಲ್ ಕಾರ್ಡ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಮಾಡಿದ್ವಿ. ಮತ್ತು ಇದರಲ್ಲಿ ಇದೆಲ್ಲ ಏನಿದೆ ಮ್ಯಾಥಮೆಟಿಕಲ್ ರಿಲೇಟೆಡ್ ಶೇಪ್ಸ್ ಬಂದುಬಿಡುತ್ತೆ. ಮತ್ತು ಇದು ಈ ಸೈಜ್ ಜೊತೆಯಲ್ಲಿ ಮಾಡಿರ್ತೀವಿ. ಸೊ ಇದರಲ್ಲಿ ಡಿಸೈನ್ಸ್ ಕೂಡ ಮಾಡ್ಬೋದು. ಈ ಥರ ಡಿಸೈನ್ಸ್ ಬರುತ್ತೆ, ಈ ಥರ 3D ಡಿಸೈನ್ಸ್ ಬರುತ್ತೆ. ಸೊ ಇದರಲ್ಲಿ ಸೆಂಟಿಮೀಟರ್ಸ್ ಮತ್ತು ಇಂಚಸ್ನಿಂದ ಮ್ಯಾಥಮೆಟಿಕಲ್ ಲಾಜಿಕಲ್ಲಿ ಯೂಸ್ ಮಾಡಿಕೊಂಡು ಈ ಥರ ಬಿಲ್ಡ್ ಮಾಡ್ಕೋಬೋದು, ಈ ಥರ ಶೇಪ್ಸ್ ಯೂಸ್ ಮಾಡ್ಕೋಬೋದು ಈ ಥರ. ಮತ್ತು ಪಜಲ್ಸ್ ಅಂತ ಬಂದಾಗ ಜಿಗ್ಜಾ ಪಜಲ್ಸ್ ಬರುತ್ತೆ. ಸೊ ಈ ಪಜಲ್ಸ್ ಏನಿರುತ್ತೆ, ಒಂದು ಫ್ರೇಮ್ ಮೇಲೆ ಈ ಥರ ಡಿಸೈನ್ಸ್ ಇರುತ್ತೆ. ಈ ಡಿಸೈನ್ಸನ್ನು ತೊಗೊಂಡು ಅವ್ರ ಪಜಲ್ಸನ್ನು ಇದು ಫೈಂಡ್ ಔಟ್ ಮಾಡ್ಬೋದು. ಈ ಥರದ್ದೆಲ್ಲ ಇದೆ ಈ ಕಿಟಲ್ಲಿ. ಸರ್ ಇದು ಈಗ ಮಾರ್ಕೆಟಲ್ಲಿ ಅವೈಲೇಬಲ್ ಇಲ್ಲ ಸರ್ ಸದ್ಯಕ್ಕೆ. ಸೊ ಪ್ರೆಸೆಂಟ್ಲಿ ಏನಾಗಿದೆ, POC ರೆಡಿ ಇದೆ. ಸೊ ಇನ್ನೂ 15 ಡೇಸಲ್ಲಿ ಮಾರ್ಕೆಟಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್.